ಇಡೀ ದೇಶವಾಸಿಗಳಿಗೆ ಆತಂಕ ಶುರುವಾಗ್ಬಿಟ್ಟಿದೆ. ಯಾವಾಗ ಹೈದರಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರು ಅಲ್ಲಿಂದ ನಿಜಕ್ಕೂ ಪೆಟ್ರೋಲ್ ಡೀಸೆಲ್ ಸಿಗಲ್ವಾ, ಚಿನ್ನ ಕೊಳಬಾರ್ದ, ನಾವು ನಮ್ಗಿಷ್ಟ ರೀ ಚಿನ್ನ, ಆದ್ರೆ ಚಿನ್ನದ ಮೇಲೆ ಹೂಡಿಕೆ ತಪ್ಪ, ಈಗ ಸಮಯ ಸರಿಯಾಗಿಲ್ವಾ, ಇಂಥ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ ಅಂದಿದ್ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರು? ನಮ್ಮಲ್ಲಿ ಸ್ಟಾಕ್ ಇಲ್ವಾ ಹೇಗೆ? ಸಾರ್ವಜನಿಕರ ಸಾರಿಗೆ ಬಳಸಿ ಅಂತ ಹೇಳ್ತಾ ಇರೋದು ಯಾಕೆ? ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಫಿಕ್ಸಾ? ಎಲೆಕ್ಷನ್ ಅಂತ ಕಾಯ್ತಾ ಇತ್ತ ಕೇಂದ್ರ? ಬಂಕ್ಗಳಲ್ಲಿ ನಿಜಕ್ಕೂ ಪೆಟ್ರೋಲ್ ಡೀಸೆಲ್ ಸ್ಟಾಕೇ ಇಲ್ವಾ? ಜನಸಾಮಾನ್ಯರಿಗೆ ಗ್ಯಾಸ್ ಬರೇ ಗ್ಯಾರಂಟಿನಾ? ಈಗಲೇ ಸಿಲಿಂಡರ್ ಸಿಗ್ತಾ ಇಲ್ಲ, ಪರದಾಟ ಇದೆ. ಹೆಚ್ಚೆಚ್ಚು ಚಿನ್ನ ಖರೀದಿ ಮಾಡಿದ್ರೆ ಆರ್ಥಿಕತೆಯ ಮೇಲೆ ಎಫೆಕ್ಟ್ ಬೀರುತ್ತಾ? ಆ ಕಾರಣಕ್ಕೆ ಚಿನ್ನ ಕೊಡಬಾರ್ದಾ? ವಿದೇಶಕ್ಕೆ ಹೋದ್ರೆ ದೇಶದ ಆರ್ಥಿಕತೆಗೆ ಪೆಟ್ಟು ಬೀಳುತ್ತಾ? ಆ ಕಾರಣಕ್ಕೆ ವಿದೇಶ ಪ್ರವಾಸವನ್ನ ಸ್ವಲ್ಪ ದಿನದ ಮಟ್ಟಿಗೆ ಮುಂದಕ್ಕೆ ಹಾಕಿ ಅಂತ ಹೇಳಿದ್ರ? ವರ್ಕ್ ಫ್ರಮ್ ಹೋಮು, ಆನ್ಲೈನ್ ಕ್ಲಾಸು, ಇದೆಲ್ಲ ಕೂಡ ಮತ್ತೆ ಇಂಪ್ಲಿಮೆಂಟ್ ಆಗಬೇಕಾಗಿದೆ ದೇಶದಲ್ಲಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅದರ ಅರ್ಥ ಏನು? ಪ್ರಮುಖವಾಗಿ ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಾಗಿದೆಯಾ? ಆರ್ಥಿಕ ಬಿಕ್ಕಟ್ಟು ಎದುರಾದ್ರೆ ಕೊಲ್ಲಿ ರಾಷ್ಟ್ರಗಳ ಯುದ್ಧ ಅದಕ್ಕೆ ಕಾರಣನಾ? ನಾವೆಲ್ಲ ಒಂದು ಅರ್ಥ ಮಾಡ್ಕೊಳ್ಬೇಕು. ಏನೇ ಹೇಳಿದ್ರು ಕೂಡ ನೇಷನ್ ಫಸ್ಟ್, ದೇಶ ಇದೆ ಮಾತ್ರ ನಾವುಗಳು. ದೇಶ ಸಂಕಷ್ಟದ ಪರಿಸ್ಥಿತಿನ ಫೇಸ್ ಮಾಡುವಾಗ ಕೈ ಜೋಡಿಸಲೇಬೇಕಾದಂತಹ ಅನಿವಾರ್ಯತೆ ಮತ್ತು ಜವಾಬ್ದಾರಿ, ಅನಿವಾರ್ಯ ಬಿಟ್ಟಾಕಿ ಜವಾಬ್ದಾರಿ ನಮ್ದು ನಿಮ್ದು. ಕಾರಣ ಈ ನೆಲದಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಕೂಡ ದೇಶದ ಜೊತೆಗೆ ನಿಂತ್ಕೊಳ್ಬೇಕು. ದೇಶ ಇಲ್ಲ ಅಂದ್ರೆ ನಾವಿರಕ್ ಸಾಧ್ಯನಾ? ಹಾಗಾಗಿ ಆರ್ಥಿಕ ಸಮಸ್ಯೆಗಳು ಬಂದಾಗ ಸ್ವಲ್ಪ ಮಟ್ಟಿಗೆ ಕೇಂದ್ರ ಏನ್ ಹೇಳುತ್ತೋ, ದೇಶದ ಪ್ರಧಾನಿಗಳು ಏನ್ ಹೇಳ್ತಾರೋ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ತಪ್ಪೇನು? ಅದನ್ಯಾಕೆ ಪರ ವಿರೋಧದ ಚರ್ಚೆ ರೀತಿಯಲ್ಲಿ ತೆಗೆದುಕೊಳ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರಾಜಕೀಯವಾಗಿ ತಿರುವು ಪಡೆದುಕೊಳ್ತಾ ಇದೆ ಸದ್ಯದ ಬೆಳವಣಿಗೆ. ಹಾಗಾಗಿ ವಾಸ್ತವ ಪರಿಸ್ಥಿತಿಯ ಬಗ್ಗೆ ಇವತ್ತು ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಈ ಬಗ್ಗೆ ಮಾತನಾಡೋದಕ್ಕೆ ಆರ್ಥಿಕ ತಜ್ಞರು ಆದಂತಹ ಶ್ರೀನಿವಾಸ್ ಸರ್ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗ್ರಾಹಕರು ಮಾನ್ವಿತಾ ಅವರು ನಮ್ಮ ಜೊತೆಗಿದ್ದಾರೆ. ಮಾನ್ವಿತಾ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶ್ರೀನಿವಾಸ್ ಸರ್, ಅದೆಷ್ಟು ಬಾರಿ ನಾವು ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ ಪ್ರಾರಂಭ ಆದಾಗಿನಿಂದ ನಮ್ಮ ದೇಶದ ವಾಸ್ತವ ಪರಿಸ್ಥಿತಿ ಬಗ್ಗೆ ಮಾತಾಡಿದ್ವೋ ಲೆಕ್ಕ ಇಲ್ಲ. ಬಟ್ ನಾವುಗಳು ಚರ್ಚೆ ಮಾಡ್ತಾ ಇದ್ವಿ, ಜನರ ಆತಂಕದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ನಿಜಕ್ಕೂ ಅಭಾವ ಇದೆಯಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನಿಜಕ್ಕೂ ಇಂಥದ್ದೊಂದು ಪರಿಸ್ಥಿತಿ ನಮ್ಮಲ್ಲಿ ಇದೆಯಾ ಅಂತ ಹೇಳಿದ್ದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರೋ ಸ್ಟೇಟ್ಮೆಂಟು ಏನದ್ರ ಅರ್ಥ? ಏನು ಅರ್ಥ ಮಾಡ್ಕೊಳ್ಬೇಕು ದೇಶವಾಸಿಗಳು ಅಂತ? ಈ ನಿಮ್ಮ ಕ್ವಶನ್ಗೆ ಆನ್ಸರ್ ಹೇಳೋ ಮುಂಚೆ ನಾವು ನಿಮ್ಮ ಚಾನಲ್ ಥ್ರೂ ಜನಕ್ಕೆ ಒಂದು ಕ್ವಶನ್ ಕೇಳ್ತೀನಿ. ಅಂದರೆ ನಾನು ಆನ್ಸರ್ ಕೊಡ್ತೀನಿ. ಅದಕ್ಕೆ ಒಂದು ಸಂಸಾರ ನಡ್ಕೊಂಡು ಹೋಗ್ತಾ ಇರತ್ತೆ, ಆದಾಯಕ್ಕೆ ತಕ್ಕಂತೆ ಏನೋ ಒಂದು ಇನ್ಸಿಡೆಂಟ್ ಆಗತ್ತೆ. ಇನ್ಸಿಡೆಂಟ್ ಆದಾಗ ಏನಾಗುತ್ತೆ, ಜಾಸ್ತಿ ಖರ್ಚಾಗತ್ತೆ ಅಂತ ಇಟ್ಕೊಳ್ಳಿ. ರೆಗ್ಯುಲರ್ ಆದಾಯಕ್ಕೆ ತಕ್ಕಂತ ಹೋಗ್ತಾ ಇರೋ ಇದನ್ನ ಒಂದು ಇನ್ಸಿಡೆಂಟ್ ಆಗಿ ಜಾಸ್ತಿ ಖರ್ಚಾಗತ್ತೆ. ಅವಾಗ ನಿಮ್ಗೆ ಏನ್ ಮಾಡ್ತೀರಿ ನೀವು? ಎರಡು ಆಪ್ಷನ್ ಇರುತ್ತೆ. ಒಂದು, ನೀವು ಮನೆ ಸಂಸಾರದ್ದು ಖರ್ಚು ಕಡಿಮೆ ಮಾಡಬೇಕು. ಎರಡನೇದು ಏನು ಮಾಡಬೇಕು? ಸಾಲ ಮಾಡಬೇಕು. ಸಾಲ ಮಾಡಿದ್ರೆ ಹೊರೆ ಆಗತ್ತೆ, ಖರ್ಚು ಕಡಿಮೆ ಮಾಡಿದ್ರೆ ಫ್ಯಾಮಿಲಿ ನಡ್ಕೊಂಡು ಹೋಗುತ್ತೆ. ಈಗ ಮೋದಿ ಹೇಳಿದ್ದನ್ನ ಏನಕ್ಕೆ ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಫಸ್ಟ್ ಪಾಯಿಂಟು, ಮೋದಿ ಏನಕ್ಕೆ ಹೇಳಿದ್ದಾರೆ? ಈಗ ಯುದ್ಧ ಸ್ಟಾರ್ಟ್ ಆಗಿ ಫೆಬ್ರವರಿ ಎಂಡಲ್ಲಿ ಯುದ್ಧ ಸ್ಟಾರ್ಟ್ ಆಗಿರೋದು. ಯುದ್ಧ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ನೀವು ಹೇಳ್ದಂಗೆ ಪೆಟ್ರೋಲು ಡೀಸೆಲ್ ಜಾಸ್ತಿ ಮಾಡಿಲ್ಲ, ಗ್ಯಾಸ್ ಕುಕಿಂಗ್ ಗ್ಯಾಸ್ ಜಾಸ್ತಿ ಮಾಡಿಲ್ಲ. ಮಿನಿಮಮ್ ಏನಾಗಿದೆ, ನಮ್ಮ ಹತ್ರ ಸ್ಟಾಕ್ ಇತ್ತು, ಈಗಲೂ ಇದೆ. ಆಮೇಲೆ ನಮ್ಮಲ್ಲಿ ಏನಾಗಿದೆ ಅಂದರೆ, ಮೋದಿ ಏನೇ ಹೇಳಿದ್ರು ರಾಜಕೀಯ ಬಿಡಿ, ಅವರು ಅಪೋಸ್ ಮಾಡ್ತಾರೆ, ಒಳ್ಳೇದಕ್ಕೂ ಅಪೋಸ್ ಮಾಡ್ತಾರೆ, ಕೆಟ್ಟದಕ್ಕೂ ಅಪೋಸ್ ಮಾಡ್ತಾರೆ. ಜನ ಅರ್ಥ ಮಾಡ್ಕೋಬೇಕು. ಏನಕ್ಕೆ ಅರ್ಥ ಮಾಡ್ಕೋಬೇಕು ಅಂದರೆ, ಈಗ ನಾನು ಎಕ್ಸಾಂಪಲ್ ಕೊಟ್ಟೆ ನಿಮಗೆ ಸಂಸಾರದ್ದು. ಅದೇ ರೀತಿ ಈಗ ಏನಾಗಬೇಕಂದ್ರೆ, ನೀವು ಏನು ಹೇಳಿದ್ದಾರೆ, ಗೋಲ್ಡ್ ಪರ್ಚೇಸನ್ನ 1 ವರ್ಷ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ದಾರೆ. ವಿದೇಶ ಪ್ರವಾಸನ ಪೋಸ್ಟ್ಪೋನ್ ಅಲ್ಲಲ್ಲ, ಇನ್ನು ಬರ್ತೀನಿ ಪಾಯಿಂಟು. ಗೋಲ್ಡ್ ಒನ್ ಇಯರ್ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ದಾರೆ ಅವರು. ನೀವು ಪರ್ಚೇಸ್ ಮಾಡಬೇಡಿ ಅಂತ ಹೇಳಿಲ್ಲ. ಆಮೇಲೆ ನೆಸ್ಸಿಟಿಗೆ ಪರ್ಚೇಸ್ ಮಾಡಿ. ಏನು ಇದು, ನಾವು ಆಡಂಬರಕ್ಕೋಸ್ಕರ ಆಗಿರಲಿ, ಇನ್ವೆಸ್ಟ್ಮೆಂಟ್ಗೋಸ್ಕರ ಆಗಿರಲಿ ಗೋಲ್ಡ್ ಪರ್ಚೇಸ್ ಮಾಡೋದು ಬೇಡ. ರೀಸನ್ ಏನಂದರೆ, ನಾವು ವಿದೇಶಿ ವಿನಿಮಯ ಅಂತ ಏನಿದೆ, ಫಾರಿನ್ ಎಕ್ಸ್ಚೇಂಜು, ನೀವು ಏನೇ ಮಾಡಿದ್ರೂ ಡಾಲರ್ ರೂಪದಲ್ಲಿ ಕೊಡಬೇಕು. ಇವತ್ತು ಡಾಲರ್ ರೇಟು 95 ಸಮಥಿಂಗ್ ಇದೆ ಪೈಸಾ ಒಂದು ರೂಪಿಗೆ. 3 months ಬ್ಯಾಕು 82, 83 ಇತ್ತು. ಯಾವಾಗ ನಾವು ಡಾಲರ್ ರೂಪದಲ್ಲಿ ಎಲ್ಲದಕ್ಕೂ ಫಾರಿನ್ ಕೊಡ್ತೀವೋ ನಮ್ಮ ಇಂಡಿಯನ್ ಎಕಾನಮಿ ಏಟು ಬೀಳುತ್ತೆ. ಫಾರ್ ಎಕ್ಸಾಂಪಲ್, ನೀವು ಗೋಲ್ಡ್ ಜಾಸ್ತಿ ಪರ್ಚೇಸ್ ಮಾಡ್ತೀರಿ, ನಮ್ಮಲ್ಲಿ ಎಲ್ಲ ಗೋಲ್ಡ್ ಇಂಪೋರ್ಟ್ ಮಾಡ್ಕೊಳ್ಳೋದೆ ಫಾರಿನ್ ಕಂಟ್ರೀಸಿಂದ. ಅವ್ರಿಗೆ ಏನು ಕೊಡಬೇಕು? ಡಾಲರ್ ರೂಪದಲ್ಲಿ ಕೊಡಬೇಕು, ನಂಬರ್ 1.
ನಂಬರ್ 2 ನೀವು ಫಾರಿನ್ ಟ್ರಿಪ್ ಹೋಗ್ತೀರಿ, ಡಾಲರ್ ರೂಪದಲ್ಲಿ ಕೊಡಬೇಕು. ಹೌದು. ಇನ್ನೊಂದು ಈ ಅಡುಗೆ ಎಣ್ಣೆ ಎಡಿಬಲ್ ಆಯಿಲ್ಸ್ ಇದೆ ಅಲ್ಲ, ನಾವು ಮ್ಯಾಕ್ಸಿಮಮ್ 70% ಔಟ್ಸೈಡ್ ಕಂಟ್ರೀಸಿಂದಾನೇ ಬರೋದು. ಇದಕ್ಕೇನು ಕೊಡಬೇಕು? ಡಾಲರ್ ರೂಪದಲ್ಲಿ ಕೊಡಬೇಕು. ಕರೆಕ್ಟ್. ಈ ಡಾಲರ್ ಎಲ್ಲ ಖರ್ಚಾಗೋಗ್ಬಿಟ್ರೆ ಏನಾಗುತ್ತೆ ಅಂದರೆ, ಈ ಫಾರಿನ್ ಎಕ್ಸ್ಚೇಂಜ್ ಕಮ್ಮಿ ಆಗೋಗ್ಬಿಟ್ರೆ ಟೋಟಲ್ ಎಕಾನಮಿ ಡಿಸಾಸ್ಟರ್ ಆಗುತ್ತೆ. ನಾನು ಅಪೋಸ್ ಮಾಡೋದು ಮಾಡಿ, ನೀವು ತಪ್ಪೇನಿಲ್ಲ. ಹೌದು. ಫಸ್ಟ್ ಏನಕ್ಕೆ ಹೇಳಿದ್ದಾರೆ ವಿಶ್ಲೇಷಣೆ ಮಾಡಿ. ಮೋದಿ ಏನಕ್ಕೆ ರೀಸನ್ ಕೊಟ್ಟಿದ್ದಾರೆ, ಏನಕ್ಕೆ ಯೋಚನೆ ಮಾಡಿ ಹೇಳಿದರೆ. ಈಗ ನೀವು ವರ್ಕ್ ಫ್ರಮ್ ಹೋಮ್ ಏನಕ್ಕೆ, ನೀವು ಪೆಟ್ರೋಲ್ ಡೀಸೆಲ್ ಕಡಿಮೆ ಆಗುತ್ತೆ. ಈಗ ನಮಗೆ 3 ಪಾಯಿಂಟ್, ನಾನು ಗೋಲ್ಡ್ ಹೇಳಿದೆ, ಆಮೇಲೆ ಎಡಿಬಲ್ ಆಯಿಲ್ ಹೇಳಿದೆ, ಇದು ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡಬೇಕಂದ್ರೂ ನಿಮಗೆ ಡಾಲರ್ ರೂಪದಲ್ಲೇ ಕೊಡಬೇಕು. ನಾವು ಫಾರಿಂದು ಏನೇ ಇದು ಮಾಡಿದ್ರು ಡಾಲರ್ ರೂಪದಲ್ಲಿ ಕೊಡಬೇಕು. ಅರ್ಥ ಆಯ್ತಾ? ಸೊ ಆವಾಗ ಇದು ನಮ್ಮ ಎಕಾನಮಿ ಎಫೆಕ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ, ಈ ನಮ್ಮ ಯುದ್ಧ ಸ್ಟಾರ್ಟ್ ಆದಾಗಿಂದ ಎಲ್ಲ ಕಂಟ್ರೀಸ್ಗೂ ಎಫೆಕ್ಟ್ ಆಗಿದೆ. ಹೌದು. ಆಲ್ ಕಂಟ್ರೀಸು. ನಾನು ಇದೇ ಚಾನಲಲ್ಲಿ 2 ಸಲ ಹೇಳಿದ್ದೀನಿ, ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳು ಪ್ರತಿಯೊಂದು ಕಂಟ್ರಿ 10 to 20% ಫ್ಯೂಯಲ್ಗೂ ಜಾಸ್ತಿ ಮಾಡಿದೆ. ನಮ್ಮಲ್ಲಿ ಜಾಸ್ತಿ ಆಗಿಲ್ಲ, ಅದು ಯೋಚನೆ ಮಾಡಬೇಕು. ಆಮೇಲೆ ಅವ್ರು ಇವಾಗ ಹೇಳಿರೋದು ಏನಂದರೆ, ಇವಾಗ ಇಮ್ಮಿಡಿಯೇಟ್ ಜಾಸ್ತಿ ಮಾಡ್ತೀವಿ ಅಂತಲ್ಲ, ಅದು ಅರ್ಥ ಮಾಡ್ಕೋಬೇಕು. ಪೆಟ್ರೋಲ್ ಡೀಸೆಲ್ ಇಮ್ಮಿಡಿಯೇಟ್ ಜಾಸ್ತಿ ಮಾಡ್ತೀವಿ ಅಂತಲ್ಲ, ಅನದರ್ 70 ಡೇಸ್ಗೂ ಇದೆ ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ಇದೆ, ಗ್ಯಾಸು ಇದೆ. ಬಟ್ ಏನಾಗುತ್ತೆ ಅಂದರೆ, ನೀವು ಸ್ವಲ್ಪ ಖರ್ಚು ಕಡಿಮೆ ಮಾಡಿದ್ರೆ, ನಾವು ಈಗ ಇವತ್ತು ನ್ಯೂಸ್ ಪ್ರಕಾರ ಏನಾಗಿದೆ ಅಂದರೆ, ಇರಾನ್ ಪ್ರಪೋಸಲ್ಗೆ ಇವರು ಅಮೆರಿಕ ಒಪ್ಕೊಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಅಲ್ಲೆಲ್ಲ ಹುಚ್ಚು ದೊರೆಗಳೇ ಯುದ್ಧ ಮಾಡ್ತಾ ಇರೋದೆಲ್ಲ ಹುಚ್ಚು ದೊರೆಗಳೇ. ಯುದ್ಧ ಆಗತ್ತೋ ನಿಲ್ಲುತ್ತೋ ಎಷ್ಟು ದಿನ ಆಗತ್ತೋ ಯಾರಿಗೂ ಗೊತ್ತಿಲ್ಲ. ಫಸ್ಟ್ ಪಾಯಿಂಟು. ಇದು ಕಂಟಿನ್ಯೂ ಆದರೆ ಏನಾಗುತ್ತೆ, ಅನದರ್ 70 ಡೇಸ್ಗೂ ನಮ್ಮದು ಮುಗಿದೋಗುತ್ತೆ. ರಷ್ಯಾಯಿಂದ ತರಿಸ್ತಾರೆ, ಅಮೆರಿಕೆಯಿಂದ ತರಿಸ್ತಾರೆ, ಎಲ್ಲ ಕಡೆಯಿಂದ ತರಿಸ್ತಾರೆ, ಫೀಡ್ ಮಾಡ್ತಾರೆ. ಆದರೂ ನಾವು ಸ್ವಲ್ಪ ಕಡಿಮೆ ಮಾಡಿದ್ರೆ ನಾವು ಗೌರ್ಮೆಂಟ್ಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ. ನೀವು ಸಪೋರ್ಟ್ ಮಾಡಿಲ್ಲ, ಈಗ ಮನೆ ನಡೆಸ್ಕೊಂಡು ಹೋಗೋ ಹೆಡ್ ಆಫ್ ದಿ ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಏನು ಮಾಡ್ತೀವಿ? ಕಷ್ಟ ಆಗುತ್ತೆ. ಇದು ರೀಸನ್.